94ರಲ್ಲೇ ಈತ ರೌಡಿ ಶೀಟರ್. ಹಾಗಾಗಿ ಇವರು ಸಾಕಷ್ಟು ಪ್ರಕರಣಗಳು ಇವ್ರ ಮೇಲೆ ಇದೆ. ಮತ್ತೆ ಇವತ್ತು ಏನು ಬೆಂಗಳೂರಿನ ಸಿಸಿಬಿ ಪೊಲೀಸರು ಇದನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಕೆಜಿಎಫ್ ಬರ್ತಾರೆ. ಅಂದ್ರೆ ಮಾರ್ಚ್ 26ನೇ ತಾರೀಕು MS ಬಿಲ್ಡಿಂಗ್ ನಲ್ಲಿ ಒಬ್ಬ IAS ಅಧಿಕಾರಿ ಮೇಲೆ ಹಲ್ಲೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಯೂಸಫ್ ಶರೀಫ್ ಮೇಲೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಯೂಸಫ್ ಶರೀಫ್ ಈಗ KGF ಇದ್ದಾನೆ. ಮತ್ತೆ KGF ನ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾನೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದ ನಂತರ ಬೆಂಗಳೂರಿನ ಸಿಸಿಬಿ ಪೊಲೀಸರು ಇದನ್ನ ಬಂಧೋದಕ್ಕೆ ಅಂತ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಇವರು ಏನು ಯೂಸಫ್ ಶರೀಫ್ ಪತ್ನಿ ಮತ್ತೆ ಆತನ ಒಂದಿಬ್ರು ಸಂಬಂಧಿಕರು ಈ ಪೊಲೀಸರಿಗೆ ಅಡ್ಡಿಪಡಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಸ್ಥಳೀಯ ಪೊಲೀಸರ ಒಂದು ನೆರವನ್ನ ಪಡೆದುಕೊಂಡು ಏನು ಸಿಸಿಬಿ ಪೊಲೀಸರು ಯೂಸಫ್ ಶರೀಫ್ ಅನ್ನ ಬಂಧಿಸ್ತಾರೆ. ಮತ್ತೆ ಇದಾದ ನಂತರದಲ್ಲಿ ಈಗ ಸಿಸಿಬಿ ಪೊಲೀಸರೇ ಒಂದು ಕೊಟ್ಟಿರೋ ದೂರಿನ ಪ್ರಕಾರದಲ್ಲಿ ರಾಬರ್ಟ್ಸನ್ಪೇಟೆ ಪೊಲೀಸ್ ಸ್ಟೇಷನ್ ಈಗಾಗಲೇ ಏನು ಕರ್ತವ್ಯಕ್ಕೆ ಅಡ್ಡಿಪಡಿಸಿರೋ ಆರೋಪದಲ್ಲಿ ಮತ್ತೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡಿರೋ ಒಂದು ಆರೋಪದಡಿಯಲ್ಲಿ ಈಗಾಗಲೇ ರಾಬರ್ಟ್ಸನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಏನು ಯೂಸಫ್ ಶರೀಫ್ ನ ಪತ್ನಿ ಮತ್ತೆ ಆತನ ಬೆಂಬಲಿಗರಾದಂತ ನಯಾಜ್ ಮತ್ತೆ ಮತ್ತಿಬ್ಬರ ಮೇಲೆ ಈಗಾಗಲೇ ರಾಬರ್ಟ್ಸನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಒಟ್ಟಾರೆ ಏನಂದ್ರೆ ಈ ಒಂದು KGF ನ ಸರ್ಕಾರಿ ಆಸ್ಪತ್ರೆ ಎದುರು ನಡೆದಂತ ಹೈಡ್ರಾಮಾ ಏನಿದೆ ಇದು ಪೊಲೀಸರನ್ನ ದಾರಿ ತಪ್ಪಿಸಲಿಕ್ಕೆ ಮಾಡಿದಂತ ಒಂದು ಏನು ಪೂರ್ವ ನಿಯೋಜಿತ ಕೃತ್ಯ ಅಂತಾನೆ ಹೇಳ್ಬೋದಾಗುತ್ತೆ. ಯಾಕಂದ್ರೆ ಅವರು ಪೊಲೀಸರು ಬೆಂಗಳೂರಿನಲ್ಲಿ ಯೂಸಫ್ ಶರೀಫ್ ಚಿಕಿತ್ಸೆಗೆ ಅಂತ ಹೇಳಿ ದಾಖಲಾಗಿರ್ತಾನೆ. ಅಲ್ಲಿಂದ ಅವರು KGF ಆಸ್ಪತ್ರೆಗೆ ರೆಫರೆನ್ಸ್ ತಗೊಂಡು KGF ಬಂದು ದಾಖಲಾಗ್ತಾರೆ. ಅಂದ್ರೆ ಬೆಂಗಳೂರಿನಲ್ಲಿ ಸಿಗದಿರುವಂತಹ ಸೌಲಭ್ಯ KGF ನಲ್ಲಿ ಸಿಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಬೇಕು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಮಾಡಿರುವಂತದ್ದು. ಹಾಗಾಗಿ ಪೊಲೀಸ್ನವ್ರು ಬಂದಂತ ಸಂದರ್ಭದಲ್ಲಿ ಈ ರೀತಿ ಅಡ್ಡಿಪಡಿಸಬಹುದು ಮತ್ತೆ ಈ ರೀತಿ ಮಾಧ್ಯಮಗಳಲ್ಲಿ ಅಥವಾ ಈ ತರ ಒಂದು ಕಣ್ಣೀರ್ ಹಾಕಿ ಹೈಡ್ರಾಮಾಗಳನ್ನ ಪ್ರದರ್ಶನ ಮಾಡಿದ್ರೆ ಈ ಒಂದು ಬಂಧನದಿಂದ ತಪ್ಪಿಸ್ಕೋಬಹುದು ಅನ್ನೋ ಒಂದು ಪ್ಲಾನ್ ಇಟ್ಕೊಂಡೆ ಅವರೊಂದು ಏನು ಯೂಸಫ್ ಶರೀಫ್ ನ ಕುಟುಂಬ ಇವತ್ತು ಮಾಡಿರುವಂತಹ ಹೈಡ್ರಾಮಾ ಅಂತಾನೆ ಹೇಳ್ಬಹುದು. ಮಾಲ್ದೆ ಓಕೆ, ರಾಜೇಂದ್ರ ಖಂಡಿತ ನೀವು ಹೇಳಿದಾಗೆ ಈತನ ವಿರುದ್ಧ ಹಿಂದೆನೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಅದು ಕೂಡ ಬೆಂಗಳೂರಿನ AC ನಾಗರಾಜ್ ಅವ್ರ ಮೇಲೆ ಮಾಡಿದಂತಹ ಒಂದು ಆರೋಪ ಕೂಡ ಯೂಸಫ್ ಶರೀಫ್ ಅವರ ವಿರುದ್ಧ ಕೇಳಿ ಬಂದಿತ್ತು. ಸೊ ಈಗ ಮೊನ್ನೆ ನಡೆದಂತಹ ಪ್ರಕರಣದ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ರಾಜೇಂದ್ರ? ಜೊತೆಗೆ ಇವತ್ತು ಪತ್ನಿ ಯಾವ ರೀತಿ ತನ್ನ ಗಂಡನನ್ನ ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಇದ್ದು ಅಂತ, ಯಾಕಂದ್ರೆ ಸಾಕಷ್ಟು ಬಾರಿ ಆರೋಪಗಳು ಕೇಳಿ ಬರ್ತಾ ಇದ್ರು ಕೂಡ ಪತ್ನಿ ಸಮರ್ಥನೆ ಏನಾಗಿತ್ತು ಅಂತ ರಾಜೇಂದ್ರ ಸಿನ್ಹಾ? ಖಂಡಿತ ಮಾಲ್ತೇಶ್, ಇವರು ಏನು ಮೂಲತಃ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವಂತದ್ದು, ಉಮ್ರಾ ಡೆವಲಪರ್ಸ್ ಅಂತ ಹೇಳಿ ಇವ್ರಾಗಲೇ ಬೆಂಗಳೂರಿನಲ್ಲಿ ಒಂದು ಡೆವಲಪರ್ ಕಂಪನಿ ಕೂಡ ಇರುವಂತದ್ದು. ಜೊತೆ ಇದಕ್ಕೂ ಮುಂಚಿತವಾಗಿ ಇವರು KGF ನಲ್ಲಿ ಇವರು ಮೂಲತಃ KGF ನಲ್ಲಿ ಹುಟ್ಟಿ ಬೆಳೆದಂಥದ್ದು. ಅಂದ್ರೆ 1993-94ನೇ ಇಸ್ವಿನಲ್ಲಿ ಯೂಸಫ್ ಶರೀಫ್ KGF ನಲ್ಲಿ ಏನು ರಾಬರ್ಟ್ಸನ್ಪೇಟೆ ಮತ್ತೆ ಚಾಂಪಿಯನ್ ರೀತಿ ಪೊಲೀಸ್ ಠಾಣೆಗಳಲ್ಲಿ ಏನು ಇವ್ರ ಮೇಲೆ